ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಅಲ್ಲದೆ ಬಾಡಿಗೆ ಒಪ್ಪಂದ ಇಲ್ಲದಿದ್ದರೂ ಸಹ ಸಿಗಲಿದೆ ಗೃಹ ಜ್ಯೋತಿ ಸೌಲಭ್ಯ. ಹೌದು ವೀಕ್ಷಕರೇ, ಇಂಧನ ಇಲಾಖೆಯಿಂದ ಸ್ಪಷ್ಟನೆ ಮಾಡಲಾಗಿದೆ ಮತ್ತು ರಾಜ್ಯದ ಮುಂದಿನ 3 ತಿಂಗಳಲ್ಲಿ 57,000, ಹೌದು ವೀಕ್ಷಕರೇ, 57,000 ಸರ್ಕಾರಿ ಹುದ್ದೆಗಳ ನೇಮಕಾತಿ. ಹೌದು ವೀಕ್ಷಕರೇ, ಸಿಎಂ ಡಿ.ಕೆ. ಶಿವಕುಮಾರ್ ಸರ್ ಅವರಿಂದ ಇದು ಘೋಷಣೆ. ಅಲ್ಲದೆ ರಾಜ್ಯದ ರೈತರಿಗೆ ಸಾಲ ಮನ್ನಾದ ಬಗ್ಗೆ ಪರಿಶೀಲನೆ, ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶಗಳಿಗೆ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು. ಹಾಗೂ LPG ಬಗ್ಗೆ, ಹೌದು ವೀಕ್ಷಕರೇ, LPG ಬಗ್ಗೆ ಭಾರತದ ಅತಿ ದೊಡ್ಡ ನಿರ್ಧಾರ, ಜನರಿಗೆ ಟೆನ್ಷನ್ ಫ್ರೀ ಮಾಡುವಂತೆ ಆಗಿದೆ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯದ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ತಲಾ 2,000 ರೂಪಾಯಿ ನೀಡುವ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಈ ರೀತಿಯಲ್ಲಿ ದೇಶದ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಜಾರಿಯಲ್ಲಿ ಬರುವಂತಹ ಗ್ಯಾರಂಟಿ ಯೋಜನೆಗಳಿಂದಾಗಿ ಫಲಾನುಭವಿಗಳ ಕುಟುಂಬದಲ್ಲಿ ಉಳಿತಾಯ ಮತ್ತು ಬಳಕೆ ಎರಡೂ ಕೂಡ ಹೆಚ್ಚಾಗುತ್ತಿದೆ ಎಂದು ಕೂಡ ಹೇಳಬಹುದಾಗಿದೆ. ಹಾಗೂ ವೆಚ್ಚ ಮತ್ತು ಹಣದುಬ್ಬರದ ಹೆಚ್ಚಿದಂತೆ ಕಾಲಕಾಲಕ್ಕೆ ನೀಡುವಂತಹ ಹಣವನ್ನು ಪರಿಷ್ಕರಣೆ ಮಾಡಬೇಕಾಗುತ್ತದೆ ಎಂದು ಕೂಡ ಪ್ರಧಾನಿ ಆರ್ಥಿಕ ಸಲಹಾ ಸಮಿತಿಯಲ್ಲಿ ತಮ್ಮ ಇತ್ತೀಚಿನ ಕಾರ್ಯಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ವಿಶೇಷವೇನೆಂದರೆ, ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಅಧಿಕಾರಕ್ಕೆ ಬಂದಂತಹ ಮುಖ್ಯಮಂತ್ರಿಗಳು ಸುವೇಂದ್ರ ಅಧಿಕಾರಿಗಳು ತಮ್ಮ ಸರ್ಕಾರದ ವಾರ್ಷಿಕ 36,000 ಕೋಟಿ ನಿಗದಿ ಮಾಡಿದ್ದನ್ನು ಬಿಟ್ಟರೆ ಯೋಜನೆ ದೀರ್ಘಕಾಲದಿಂದ ಜಾರಿಯಲ್ಲಿರುವಂತಹ ರಾಜ್ಯಗಳ ಪೈಕಿ ಕರ್ನಾಟಕವೇ ಮಹಿಳೆಯರಿಗೆ ಹಣ ವಿತರಣೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ಕೂಡ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಯೋಜನೆ ಜಾರಿಗೆ ಬಂದಂತೆ ಬಜೆಟ್ನಲ್ಲಿ 28,600 ಕೋಟಿ ರೂಪಾಯಿಗಳು ನಿಗದಿ ಮಾಡಲಾಗಿದೆ ಎಂದು ಕೂಡ ಸಮಿತಿ ಹೇಳಿದೆ ಎಂದು ಹೇಳಲಾಗುತ್ತಿದೆ. ಜೊತೆಗೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಯೋಜನೆ ಜಾರಿಯಲ್ಲಿದ್ದು ಮತ್ತು 12 ಕೋಟಿ ಮಹಿಳೆಯರಿಗೆ 1.7 ಲಕ್ಷ ಕೋಟಿ ಹಣವು ಕೂಡ ವಿನಿಮಯಗೊಳಿಸಲಾಗುತ್ತಿದೆ ಎಂದು ಕೂಡ ವರದಿ ಬಂದಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದ್ರೆ 2023 ಮತ್ತು 26ರ ನಡುವೆ ಯೋಜನೆ ವ್ಯಾಪ್ತಿ ವಿಸ್ತರಿಸಲ್ಪಟ್ಟ ರಾಜ್ಯಗಳ ಸಂಖ್ಯೆಯಲ್ಲಿ 5 ಪಟ್ಟು ಹೆಚ್ಚಳವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಇದು ಅಭಿವೃದ್ಧಿ ಆರ್ಥಿಕತೆಗೆ ಮತ್ತು ರಾಜಕೀಯ ಆರ್ಥಿಕತೆಯ ಸಮ್ಮಿಲನಕ್ಕೆ ಉದಾಹರಣೆಯಾಗಿ ಹೊರಹೊಮ್ಮಿದೆ ಎಂದು ಕೂಡ ಹೇಳಲಾಗುತ್ತದೆ. ಜೊತೆಗೆ ಮಹಿಳೆಯರ ಕೈಗೆ ನೇರವಾಗಿ ಹಣ ಸಿಗುವಂಥದ್ದು ಪ್ರತಿ ಕುಟುಂಬದ ಕಲ್ಯಾಣ ಮತ್ತು ಹೆಚ್ಚಿನ ಹಣಕಾಸು ಒಳಗೊಳ್ಳುವಿಕೆಗೆ, ಲಿಂಗಾಧಾರಿತ ಆರ್ಥಿಕ ಒಳಗೊಳ್ಳುವಿಕೆಗೆ ಅತ್ಯಂತ ಪರಿಣಾಮಕಾರಿ ಮತ್ತು ಕಡಿಮೆ ವೆಚ್ಚದ ಸಾಧನ ಎಂಬ ಸಾಬೀತಾಗಿದೆ ಎಂದು ಕೂಡ ವರದಿ ಹೇಳಿದೆ ಎಂದು ಹೇಳಲಾಗುತ್ತದೆ. ಮತ್ತು ವರದಿಗಳ ಪ್ರಕಾರ ಈ ಯೋಜನೆಯಲ್ಲಿ ಬರುವಂತಹ ಫಲಾನುಭವಿಗಳಿಗೆ ಕುಟುಂಬದ ಉಳಿತಾಯ ಮತ್ತು ಬಳಕೆ ಎರಡರಲ್ಲೂ ಕೂಡ ಏರಿಕೆ ಕಂಡು ಬಂದಿದೆ ಮತ್ತು ಕುಟುಂಬದ ವೆಚ್ಚ ಹಾಗೂ ಹಣದುಬ್ಬರಕ್ಕೆ ಅನುಗುಣವಾಗಿ ಕಾಲಕಾಲಕ್ಕೆ ಮಹಿಳೆಯರಿಗೆ ನೀಡುವಂತಹ ಹಣ ಮೊತ್ತವು ಪರಿಷ್ಕರಿಸಬೇಕಾಗುತ್ತದೆ. ಹಾಗಾದರೆ ಮಹಾರಾಷ್ಟ್ರ, ಒಡಿಶಾ ಈ ಯೋಜನೆಗಳಲ್ಲಿ ಬಳಿಕ ಕೂಡ ಕುಟುಂಬದ ವೆಚ್ಚದಲ್ಲಿ ಕ್ರಮವಾಗಿ 46% 28% ಏರಿಕೆ ಕಂಡು ಬಂದಿದೆ ಎಂದು ಕೂಡ ಹೇಳಬಹುದಾಗಿದೆ. ಮತ್ತು ಯೋಜನೆಯನ್ನು ಕುಟುಂಬಗಳ ಸಾಮರ್ಥ್ಯ ವೃದ್ಧಿ, ಡಿಜಿಟಲ್ ಸಾಕ್ಷರತೆ ಅಥವಾ ಸ್ವಸಹಾಯ ಸಂಘಗಳ ಜೊತೆ ಜೋಡಿಸಬೇಕಾಗುತ್ತದೆ. ಕುಟುಂಬಗಳಲ್ಲಿ ಧನಾತ್ಮಕ ಬದಲಾವಣೆಗೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಬಾಹ್ಯ ಪಾವತಿ ಅವಲಂಬನೆ ಕಡಿಮೆ ಮಾಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಮತ್ತು ಬಾಡಿಗೆ ಕರಾರು ಪತ್ರ ಅಥವಾ ಅಗ್ರಿಮೆಂಟ್ ಇಲ್ಲದೆ ಪರದಾಡುತ್ತಿದ್ದಂತಹ ಬಾಡಿಗೆದಾರರಿಗೆ ಇಂಧನ ಇಲಾಖೆಯ ದೊಡ್ಡ ರಿಲೀಫ್ ಒಂದನ್ನು ನೀಡಿದೆ. ಇನ್ನು ಮುಂದೆ ಬಾಡಿಗೆ ಒಪ್ಪಂದದ ಪತ್ರ ಇಲ್ಲದಿದ್ದರೂ ಸಹ ಬಾಡಿಗೆದಾರರು ಗೃಹ ಜ್ಯೋತಿ ಯೋಜನೆಗೆ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಕೂಡ ಇಲಾಖೆ ಸ್ಪಷ್ಟಪಡಿಸಿದೆ ಎಂದು ಹೇಳಲಾಗುತ್ತಿದೆ. ಕೆಲವು ಬಾಡಿಗೆದಾರರ ಬಳಿ ಅಧಿಕೃತ ಅಗ್ರಿಮೆಂಟ್ ಪತ್ರ ಅಥವಾ ಪ್ರತಿ ಇಲ್ಲದ ಕಾರಣ ಅವರಿಗೆ ಯೋಜನೆಗೆ ನೋಂದಾಯಿಸಿಕೊಳ್ಳಲು ತೀವ್ರ ತೊಂದರೆ ಆಗುತ್ತಿತ್ತು. ಸಾರ್ವಜನಿಕರ ಈ ಪ್ರಮುಖ ಸಮಸ್ಯೆಯನ್ನು ಕೂಡ ಮನಗಂಡಿರುವಂತಹ ಸರ್ಕಾರವು ಈಗ ಹೊಸ ನಿಯಮವೊಂದನ್ನು ಜಾರಿಗೆ ತಂದಿದೆ. ಇದರ ಅನ್ವಯ ಬಾಡಿಗೆ ಒಪ್ಪಂದದ ಪತ್ರ ಇಲ್ಲದ ಸಂದರ್ಭದಲ್ಲಿ ಬೆಸ್ಕಾಂ ಅಥವಾ ಆಯಾ ಭಾಗದ ವಿದ್ಯುತ್ ಸರಬರಾಜು ಕಂಪನಿಗಳ ಅಧಿಕಾರಿಗಳು ಒದಗಿಸುವಂತಹ ವಿಶೇಷ ಫಾರಂಗಳನ್ನು ಕೂಡ ನೀವು ಅದನ್ನು ಭರ್ತಿ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಈ ವಿಶೇಷ ಅರ್ಜಿಯನ್ನು ಕೂಡ ನಮೂನೆದಾರರಿಗೆ ಅಥವಾ ಬಾಡಿಗೆದಾರರಿಗೆ ಮತ್ತು ಮನೆಯ ಮಾಲೀಕರು ಇಬ್ಬರು ಸಹಿ ಹಾಕಿ ಸಲ್ಲಿಸಿದರೆ ಸಾಕು. ಗೃಹ ಜ್ಯೋತಿ ಯೋಜನೆಯು ಉಚಿತ ವಿದ್ಯುತ್ ಬಿಲ್ಲನ್ನು ಕೂಡ ದೊರೆಯುತ್ತದೆ. ಇದಕ್ಕಾಗಿ ಇಂಧನ ಇಲಾಖೆಯು ಕೂಡ ಈಗಾಗಲೇ ನೂತನ ಅರ್ಜಿಯನ್ನು ನಮೂನೆಯನ್ನು ಕೂಡ ಸ್ಪಷ್ಟಪಡಿಸಿದೆ ಅಥವಾ ಸಿದ್ಧಪಡಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಗೃಹ ಜ್ಯೋತಿ ಯೋಜನೆಯ ದತ್ತಾಂಶಗಳ ಪರಿಷ್ಕರಣೆ ಕಾರ್ಯಕ್ಕಾಗಿ ಬಿಲ್ ರಿಸಲ್ಟ್ಗಳನ್ನು ಕೂಡ ಬಳಸಿಕೊಳ್ಳಲಾಗುತ್ತದೆ. ವಿಶೇಷವಾಗಿ ಕಾರಣದಿಂದಾಗಿ ಜುಲೈ ತಿಂಗಳಿನಲ್ಲಿ ಎಂದಿನಂತೆ ಮನೆ ಮನೆಗೆ ಬಂದು ಮೀಟರ್ ರೀಡಿಂಗ್ ಮಾಡುವಂತಹ ಪ್ರಕ್ರಿಯೆ ಇರುವುದಿಲ್ಲ.
ಎಂದು ಕೂಡ ವಿದ್ಯುತ್ ಕಂಪನಿಗಳು ತಿಳಿಸಿವೆ. ಜುಲೈ ತಿಂಗಳಲ್ಲಿ ನೇರವಾಗಿ ಮೀಟರ್ ರೀಡಿಂಗ್ ಮಾಡದ ಕಾರಣ ಗ್ರಾಹಕರು ಕಳೆದ 3 ತಿಂಗಳಲ್ಲಿ ಬಳಸುತ್ತಿರುವಂತಹ ಸರಾಸರಿ ವಿದ್ಯುತ್ ಬಳಕೆಯ ಪ್ರಮಾಣವನ್ನು ಪರಿಗಣನೆ ತೆಗೆದುಕೊಳ್ಳಲಾಗುತ್ತದೆ. ಅದರ ಆಧಾರದ ಮೇಲೆಯೇ ಜುಲೈ ತಿಂಗಳ ಸರಾಸರಿ ಬಿಲ್ ಅನ್ನು ಕೂಡ ಸಿದ್ಧಪಡಿಸಿ ಗ್ರಾಹಕರಿಗೆ ನೀಡಲಾಗುವುದೆಂದು ಕೂಡ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಇವತ್ತೊಂದು ಮಹತ್ವದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಅದಕ್ಕಾಗಿ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾ ಇರಿ. ರಾಜ್ಯ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಂತಹ ಯುವ ಜನತೆಗೆ ಇಲ್ಲೊಂದು ಭರವಸೆಯ ಸುದ್ದಿ ಇದೆ. ಹೌದು ವೀಕ್ಷಕರೇ, ಮುಂಬರುವಂತಹ 3 ತಿಂಗಳ ಅವಧಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಬರೋಬ್ಬರಿ 57,000 ಹೌದು ವೀಕ್ಷಕರ 57,000 ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು ಕಲ್ಯಾಣ ಕರ್ನಾಟಕ ಭಾಗದ ಸ್ಥಳೀಯ ವೃಂದದ 15,000 ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸೇರಿದಂತೆ ಒಟ್ಟು 57,000 ಹುದ್ದೆಗಳನ್ನು ಭರ್ತಿಗೆ ಚಾಲನೆ ನೀಡಲಾಗುವುದೆಂದರು. ಕಂದಾಯ ಮತ್ತು ಕೃಷಿ ಹಾಗೂ ಗೃಹ ಗ್ರಾಮೀಣ ಭಾಗದಲ್ಲಿರುವಂತಹ ಗ್ರಾಮೀಣ ಅಭಿವೃದ್ಧಿಗಾಗಿ ಮತ್ತು ಪಂಚಾಯತ್ ರಾಜ್ಯದ ಸೇರಿದಂತೆ ಸರ್ಕಾರದ ಎಲ್ಲ ಪ್ರಮುಖ ಇಲಾಖೆಗಳಿಂದಲೂ ಕೂಡ ಹುದ್ದೆಗಳನ್ನು ಭರ್ತಿ ಮಾಡಲು ಶೀಘ್ರದಲ್ಲೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದೆಂದು ಕೂಡ ಅವರು ಮಾಹಿತಿ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮತ್ತು ಇದೇ ವೇಳೆ NDRF ಮತ್ತು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ರೈತರ ಬೆಳೆ ಸಾಲ ಮನ್ನಾ ಮಾಡುವ ಕುರಿತು ಕೂಡ ಸರ್ಕಾರ ಪರಿಶೀಲನೆ ನಡೆಸಲಿದೆ ಎಂದು ಕೂಡ ಅವರು ಭರವಸೆ ನೀಡಿದ್ದಾರೆ. ಮತ್ತು ರಾಜ್ಯದ ಪ್ರಸ್ತುತ ಹವಾಮಾನ ವೈಪರೀತ್ಯ ಹಾಗೂ ಮಳೆ ಕೊರತೆಯ ವಾಸ್ತವ ಸ್ಥಿತಿಯನ್ನು ಕೂಡ ಅರಿತುಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ತಾವೇ ಖುದ್ದಾಗಿ ಬರ ಅಧ್ಯಯನ ಪ್ರವಾಸವನ್ನು ಕೂಡ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ತಿಳಿಸಿದರು. ಕಲ್ಯಾಣ ಕರ್ನಾಟಕದ ಒಟ್ಟು 37 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಎದುರಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಿತ್ತೂರು ಕರ್ನಾಟಕ, ಬೆಳಗಾವಿ ಮತ್ತು ಹುಬ್ಬಳ್ಳಿಗೂ ಸಹ ಮುಂಬರುವಂತಹ ದಿನಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದೇನೆ ಎಂದು ಕೂಡ ಅವರು ಹೇಳಿದ್ದಾರೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ರೈತರಿಗೆ ಒಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದಾಗಿ ಈ ಹಿನ್ನೆಲೆಯಲ್ಲಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವಂತಹ ರೈತರಿಂದ ಸಾಲ ಮನ್ನಾ ಮಾಡಬೇಕೆಂಬ ದೊಡ್ಡ ಮಟ್ಟಕ್ಕೆ ಬೇಡಿಕೆ ಕೇಳಿ ಬಂದಿದೆ. ಈ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿರುವಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ರೈತರ ಸಾಲ ಮನ್ನಾ ಮಾಡುವ ವಿಚಾರದಲ್ಲಿ ಸರ್ಕಾರ ಗಂಭೀರವಾಗಿ ಪರಿಶೀಲಿಸುತ್ತಿದೆ ಎಂದು ಕೂಡ ಭರವಸೆ ನೀಡಿದ್ದಾರೆ. ಅದಲ್ಲದೆ ಕಲಬುರಗಿಯಲ್ಲಿ ಕೂಡ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು ರೈತರು ಎದುರಿಸುತ್ತಿರುವಂತಹ ಸಾಲದ ಹೊರೆ ಎಷ್ಟು ಮತ್ತು ಯಾವ ಸ್ವರೂಪದಲ್ಲಿ ಸಾಲ ಇದೆ ಎಂಬ ಸಂಪೂರ್ಣ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತದೆ ಮತ್ತು ಇದರ ಸಾಧಕ ಬಾಧಕಗಳನ್ನು ಕೂಲಂಕುಷವಾಗಿ ಅವಲೋಕಿಸಿದ ನಂತರವೇ ಸಾಲ ಮನ್ನಾ ಕುರಿತು ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಅವರು ಸ್ಪಷ್ಟಪಡಿಸಿದರೆಂದು ಹೇಳಲಾಗುತ್ತಿದೆ. ಇದೇ ವೇಳೆ ಅರ್ಹ ರೈತರಿಗೆ ಶೀಘ್ರದಲ್ಲೇ 215 ಕೋಟಿ ರೂಪಾಯಿಗಳು ಬೆಳೆ ವಿಮೆ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗುವುದೆಂದು ಅವರು ಆಶಾದಾಯಕವಾದಂತಹ ಸುದ್ದಿಯಲ್ಲಿ ಕೂಡ ಅವರು ಹಂಚಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ರಾಜ್ಯವನ್ನು ಬರಗಾಲ ಪೀಡಿತ ಎಂದು ಘೋಷಿಸಿದ ವಿಚಾರದಲ್ಲಿ ಮಾತನಾಡಿದಂತಹ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸರ್ ಅವರು ಕೆಲವು ಕಾನೂನಾತ್ಮಕ ನಿಯಮಗಳು ಮತ್ತು ಚೌಕಟ್ಟುಗಳಿವೆ ಎಂದು ಕೂಡ ಹೇಳಿದರು. ಈ ಜಿಲ್ಲೆಗಳಿಂದ ಸದ್ಯದ ಪರಿಸ್ಥಿತಿಯನ್ನು ಕೂಡ ವಸ್ತುಸ್ಥಿತಿ ವರದಿಯನ್ನು ಕೂಡ ತರಿಸಿಕೊಳ್ಳಲಾಗುತ್ತಿದ್ದು ಸಂಪೂರ್ಣ ಪರಿಶೀಲನೆ ನಂತರವೇ ಅಧಿಕೃತವಾಗಿ ಬರ ಪೀಡಿತ ಪ್ರದೇಶಗಳ ಘೋಷಣೆ ಮಾಡಲಾಗುವುದೆಂದು ಅವರು ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಇದೇ ವೇಳೆ ಬರ ನಿರ್ವಹಣೆಯಲ್ಲಿರುವಂತಹ ಅಥವಾ ಬರ ನಿರ್ವಹಣೆಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನ ತೋರಿಸುವಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ನಿಶ್ಚಿತ ಎಂದು ಕೂಡ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಎಂದು ಹೇಳಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರ ಪರಿಸ್ಥಿತಿಯನ್ನು ಹತ್ತಿರದಿಂದ ನೋಡಲು ತಾವು ಭೇಟಿ ನೀಡಿದ್ದು ಮತ್ತು ಮುಂದಿನ 2-3 ದಿನಗಳಲ್ಲಿ ಬೆಳಗಾವಿ ಹಾಗೂ ಪ್ರವಾಸ ಮಾಡುವುದಾಗಿ ತಿಳಿಸಿದರು ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ LPG ಬಗ್ಗೆ ಭಾರತ ಒಂದು ದೊಡ್ಡ ಹೆಜ್ಜೆಯನ್ನು ತೆಗೆದುಕೊಂಡಿದೆ ಎಂದು ಹೇಳಲಾಗುತ್ತಿದೆ. LPG ಆಮದುಗಳನ್ನು ವೈದ್ಯಕೀಯಗೊಳಿಸುವುದರಿಂದ ಜೊತೆಗೆ ಗಲ್ಫ್ ರಾಷ್ಟ್ರಗಳ ಮೇಲಿನ ಕೂಡ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಈಗ ಈ ದೇಶದಿಂದ 2 ಪಟ್ಟು ಅನಿಲ ಕೂಡ ಬರಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದ್ರೆ ಯಾವ ದೇಶದಿಂದ ಬರಲಿದೆ ಅದ್ರ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಗಲ್ಫ್ ರಾಷ್ಟ್ರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಭಾರತ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಅಮೆರಿಕದಿಂದ ತನ್ನ LPG ಖರೀದಿಯನ್ನು ಕೂಡ ದ್ವಿಗುಣಗೊಳಿಸಲು ಭಾರತ ಪರಿಗಣಿಸುತ್ತಿದೆ. ಪ್ರಸ್ತುತ ಭಾರತವು ಪ್ರತಿ ವರ್ಷ ಅಮೆರಿಕದಿಂದ ಸುಮಾರು 2.2 ಮಿಲಿಯನ್ ಟನ್ LPGಯನ್ನು ಆಮದು ಮಾಡಿಕೊಳ್ಳುತ್ತಿದೆ. ಈ ಒಪ್ಪಂದದ ಪ್ರಮಾಣವನ್ನು ಕೂಡ ದ್ವಿಗುಣಗೊಳಿಸುವ ಯೋಜನೆ ಇದೆ ಎಂದು ಹೇಳಲಾಗುತ್ತಿದೆ. ಭಾರತವು ತನ್ನನ್ನು ಅಮೆರಿಕಕ್ಕೆ ಸೀಮಿತಗೊಳಿಸಲು ಬಯಸುವುದಿಲ್ಲ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಈಗ ಅಲ್ಲಿರುವಂತಹ ಅರ್ಜೆಂಟೀನಾ, ನೈಜೀರಿಯಾ ಮತ್ತು ಮಲೇಷಿಯಾದಂತಹ ಇತರ ದೇಶಗಳಿಂದ LPGಗಳನ್ನು ಖರೀದಿಸುವ ಮಾರ್ಗಗಳನ್ನು ಕೂಡ ಅನ್ವಯಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಇದರಿಂದ ಭಾರತಕ್ಕೆ LPG ಕೊರತೆ ಉಂಟಾಗುವುದು ತಪ್ಪುತ್ತದೆ ಎಂದು ಹೇಳಲಾಗುತ್ತದೆ. ಭಾರತವು ನವೆಂಬರ್ 2025ರಲ್ಲಿ ಅಮೆರಿಕದೊಂದಿಗೆ 1 ವರ್ಷದ ರಚನಾತ್ಮಕ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಆದರೆ ಅದರ ಅಡಿಯಲ್ಲಿ 2026ರ ವೇಳೆಗೆ ದೇಶದ ಒಟ್ಟು ವಾರ್ಷಿಕ LPG ಅಗತ್ಯಗಳನ್ನು ಕೂಡ 10% US ನಿಂದ ಮತ್ತು ಬರಬೇಕಿತ್ತು.
ಆದರೆ ಗಲ್ಫ್ ದೇಶಗಳಿಂದ ಎಲ್ಪಿಜಿ ಸರಕುಗಳು ಹಾಮ್ರೋಜ್ ಜಲಸಂಧಿಯಲ್ಲಿ ಸಿಲುಕಿಕೊಂಡಾಗ ಅಮೆರಿಕ ಭಾರತದಲ್ಲಿ ಅತಿದೊಡ್ಡ ಮಿತ್ರ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು ಮತ್ತು ಬಿಕ್ಕಟ್ಟಿನ ಹೊರತಾಗಿ ಭಾರತವು ಸ್ಥಿರವಾದಂಥ ಇಂಧನ ಪೂರೈಕೆಯನ್ನು ಕೂಡ ಕಾಯ್ದುಕೊಂಡಿದೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಹೊಸ ದೇಶಗಳಿಂದ ಎಲ್ಪಿಜಿ ಖರೀದಿಸುವಂತಹ ಮಾರ್ಗಗಳನ್ನು ಹುಡುಕುತ್ತಿವೆ. ಇದರಿಂದ ಗಲ್ಫ್ ರಾಷ್ಟ್ರಗಳ ಮೇಲಿನ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಮತ್ತು ಭಾರತ ತನ್ನ ತೈಲ ಆಮದುಗಳನ್ನು ಕೂಡ ಪದ್ಧತಿಯನ್ನು ಕೂಡ ಗಮನಾರ್ಹವಾಗಿ ಬದಲಾವಣೆಗಳನ್ನು ಕೂಡ ಮಾಡಿದೆ ಎಂದು ಹೇಳಲಾಗುತ್ತದೆ. ಅಮೆರಿಕದಂತೆಯೇ ಈ ಹಿಂದೆ ಎಂದಿಗೂ ಸಹ ವ್ಯಾಪಾರ ಮಾಡದಂಥ ದೇಶಗಳಲ್ಲಿ ಕೂಡ ತೈಲ ಮತ್ತು ಎಲ್ಪಿಜಿ ಸರಕುಗಳು ಆಮದು ಮಾಡಿಕೊಳ್ಳುತ್ತಿದೆ ಎಂದು ಹೇಳಲಾಗುತ್ತಿದೆ. ಭಾರತವು ವಿಶ್ವದ 3ನೇ ಅತಿ ದೊಡ್ಡ ಸಂಸ್ಕರಣಾ ಕೇಂದ್ರವಾಗಿ ವೇಗವಾಗಿ ಹೊರಹೊಮ್ಮುತ್ತಿದೆ. 2023ರ ವೇಳೆಗೆ ಕೇವಲ 3 ಅಥವಾ 4 ಪ್ರಮುಖ ಸಂಸ್ಕರಣಾ ಕೇಂದ್ರಗಳು ಜಗತ್ತಿನಲ್ಲಿ ಉಳಿಯುತ್ತವೆ. ಭಾರತವು ಎಲ್ಲ ರೀತಿಯ ಕಚ್ಚಾ ತೈಲವನ್ನು ಕೂಡ ಸಂಸ್ಕರಿಸಲು ಕೂಡ ಸಂಪೂರ್ಣವಾಗಿ ಸಜ್ಜಾಗಿದೆ. ಇದು ಭವಿಷ್ಯದಲ್ಲಿ ಜಾಗತಿಕ ಹೈಡ್ರೋಜನ್ ವ್ಯಾಪಾರದಲ್ಲಿ ಕೂಡ ಭಾರತಕ್ಕೆ ಪ್ರಮುಖ ಪಾತ್ರ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಭಾರತವು ತೈಲ ಬೆಲೆಗಳ ಏರಿಕೆಯಿಂದಾಗಿ ಉಂಟಾದಂಥ ನಷ್ಟವನ್ನು ಕೂಡ ಸಹಿಸಿಕೊಂಡಿದ್ದರೂ ದೀರ್ಘಕಾಲದ ಯೋಜನೆಗಳ ಮೂಲಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತಿದೆ. ಗಲ್ಫ್ ದೇಶಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ಭಾರತವು ಇಂಧನ ಸುರಕ್ಷತೆಯನ್ನು ಬಲಪಡಿಸುತ್ತಿದೆ. ಇದು ದೇಶದ ಆರ್ಥಿಕತೆಗೆ ಸಹಾಯವಾಗುತ್ತದೆ ಮತ್ತು ಭಾರತವನ್ನು ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿ ಅಥವಾ ಸುರಕ್ಷಿತವಾಗುತ್ತದೆ ಎಂದು ಕೂಡ ಜನರಿಗೆ ಸ್ಥಿರ ಬೆಲೆಯಲ್ಲಿ ಎಲ್ಪಿಜಿ ಲಭ್ಯವಾಗುವುದು ನಿರೀಕ್ಷೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲುವರೆಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಸೂಚನೆಗಳು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾಕೆಂದರೆ ಮುಂದಿನ ಅಪ್ಡೇಟ್ಗಳಿಗೆ ನಮಗೆ ಅನುಕೂಲವಾಗುತ್ತದೆ. ಮತ್ತು ತಪ್ಪದೆ ನಿಮ್ಮ ಊರನ್ನು ಕೂಡ ಮೆನ್ಷನ್ ಮಾಡಿ. ಮತ್ತು ನಮ್ಮ ಈ ವಿಡಿಯೋ ಕೂಡ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ನಮಗೆ ಧನ್ಯವಾದಗಳು.